ಓಕೆ, ಇವತ್ತು ನಾವೆಲ್ಲರೂ ಫ್ಯಾಮಿಲಿಯವರು ಸೇರಿ ಮಟನ್ ರೆಸಿಪಿ ಮಾಡೋಣ ಅಂತೇಳಿ ಹೊರಟಿದ್ವಿ ಇವತ್ತಿನ ಪಾರ್ಟಿಗೆ, ನಮಗೆ ಸಂಜೆಗೆ. ಹಾಗೆ ಎಷ್ಟು ಉಂಟು? 3 kg ಮಟನ್. 3 kg ಮಟನ್. ಹಾಗೂ ಅದನ್ನು ಸ್ವಲ್ಪ ಕೋರ್ಮ ರೀತಿ ಮಾಡ್ತಾ ಇದ್ದೀನಿ. ಗ್ರೇವಿ ಮಾಡೋಣ ಅಂತ ಎನಿಸಿದ್ದೆ, ಅದರ ಗ್ರೇವಿ ಯಾರಿಗೂ ಒಳಗೆ ಹೋಗುದಿಲ್ಲ ಜಾಸ್ತಿ ನಮ್ಮ ಮನೆಯಲ್ಲಿ. ಅಮ್ಮನಿಗೆಲ್ಲ ಡ್ರೈ 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 ಹೇಳ್ತಾ ಇರ್ತಾರೆ. ಹಾಗೂ ನನ್ನ ಹಸ್ಬೆಂಡಿಗೆ ಗ್ರೇವಿ ಇಷ್ಟ. ಅವರಿಗೆ ಅದಕ್ಕೆ ಶಾವಿಗೆ ಅಥವಾ ವೈಟ್ ರೈಸ್ ಅಂಥದ್ದು ಬೇಕು. ಹಾಗೆ ನಮ್ಮ ಇನ್ನೊಬ್ಬರಿಗೆ ಗುಂಡು ಬೇಕಂತೆ. ಸುಮ್ಮನೆ ಹೇಳುದು ಅವರೆಲ್ಲ, ಅದೆಲ್ಲ ಕುಡಿಯೋದಿಲ್ಲ. ನಾವು ಮಟನ್ ರೆಸಿಪಿ ಮಾಡ್ತಾ ಇದ್ದೀನಿ, ಸಿಂಪಲ್ ಮಟನ್ ರೆಸಿಪಿ. ಯಾರು ಕೂಡ ಇದನ್ನ ಮಾಡಬಹುದು, ಹಾಗೂ ತುಂಬಾ ಚೆನ್ನಾಗಾಗುತ್ತೆ. ಮನೆಯಲ್ಲಿ ತುಂಬಾ ಜನ ಬಂದ್ರೆ ಈ ರೀತಿ ಮಟನ್ ರೆಸಿಪಿ ಮಾಡಿನಿ, ಆಯ್ತಾ? ಓಕೆ, ಮಾಡೋಣ. ಕುಡಿಬೇಕು. ಓಕೆ, ಇವಾಗ ಇಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೂ ಪಾತ್ರೆ ಕೂಡ ರೆಡಿ ಇದೆ, ಗ್ಯಾಸ್ ಮೇಲೆ ಇದೆ. ಮಾಡಿದ್ರೆ ಆಯ್ತು ರಪ್ರಪ್ರಪ್ರಪ ಅಂತ ಹೇಳಿ. ಮಟನ್ ನಾನು ಒಲೆ ಮೇಲೆನೇ ಇವತ್ತು ಬೇಯಿಸ್ತಾ ಇದ್ದೀನಿ. ಅಂದರೆ ಸಪ್ರೇಟಾಗಿ ಕುಕ್ಕರಲ್ಲೆಲ್ಲ ಏನು ಬೇಯಿಸಲ್ಲ, ಇದರಲ್ಲೇ ಬೇಯಬೇಕು ಅದು ಮಸಾಲದಲ್ಲಿ, ಆವಾಗ ತುಂಬ ಚೆನ್ನಾಗಾಗುತ್ತೆ. ಮಸಾಲಕ್ಕೆ ಏನೆಲ್ಲ ತಗೊಂಡಿದ್ದೀನಿ ನಾನು ಹೇಳ್ತೀನಿ. ಇಲ್ಲಿ ನಾನು 5 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ. ಇದರಲ್ಲಿ ಕೊತ್ತಂಬರಿ ಪೌಡರ್ 2 ಟೇಬಲ್ ಸ್ಪೂನ್ ಅಷ್ಟು, ಜೀರಾ 1 ಟೇಬಲ್ ಸ್ಪೂನ್ ಅಷ್ಟು, ಹಾಗೂ ಗರಂ ಮಸಾಲ ಉಂಟು, ಅದನ್ನೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಿದ್ದೀನಿ. ಗ್ರೈಂಡ್ ಮಾಡುವಾಗ ಸ್ವಲ್ಪ ಮೆಂತೆ ಕಾಳು ಕೂಡ ಫ್ರೈ ಮಾಡಿ ಒಟ್ಟಿಗೆ ಹಾಕಿದ್ದೀನಿ. ಇದರಲ್ಲೇ ಉಂಟು ಎಲ್ಲ, ಮತ್ತು ಪೆಪ್ಪರ್ ಪೌಡ್ರ್ ಕೂಡ ಉಂಟು ಇದರಲ್ಲಿ. ಇಷ್ಟು ಮಸಾಲದಲ್ಲಿ ಇದೆಲ್ಲ ಉಂಟು. ಆಮೇಲೆ ಇದರಲ್ಲಿ ಸ್ವಲ್ಪ ಇದು ಮಟನ್ ಮಸಾಲ, ಅದನ್ನು ತೊಗೊಂಡಿದ್ದೀನಿ. ಆಮೇಲೆ ಅರಿಶಿನ ಪೌಡ್ರ್, ಇಷ್ಟು. ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಕಸೂರಿ ಮೇಥಿ ಹಾಗೂ ಬಡಿಶೇಪ್ ತೊಗೊಂಡಿದ್ದೀನಿ. ಓಕೆ, ಫಸ್ಟ್ ಎಣ್ಣೆ ಹಾಕೋಣ. ಓಕೆ, ನೀರುಳ್ಳಿ ಇವಾಗ ಇಲ್ಲಿ ಕೆಂಪಾಗಿ ಫ್ರೈ ಆಗಲಿ. ನೀರುಳ್ಳಿ ಕೆಂಪಾಗಿದ್ದೆ ಟೊಮೆಟೊ ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಚಮಚದಷ್ಟು ಹಾಕ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ಕೆಂಪಾಗುವವರೆಗೂ, ಸಾಫ್ಟ್ ಆಗುವವರೆಗೂ ಫ್ರೈ ಮಾಡಿ. ಓಕೆ, ಇವಾಗ ನಾವು ತಗೊಂಡ ಎಲ್ಲ ಮಸಾಲವನ್ನು ಇದಕ್ಕೆ ಹಾಕೋಣ. ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿ, ಗ್ಯಾಸನ್ನು ಲೋ ಫ್ಲೇಮಲ್ಲಿಡಿ. ಓಕೆ, ಈಗ ಮಟನ್ ಹಾಕೋಣ. ಇವಾಗ ಇದಕ್ಕೆ 3 kg ಮಟನನ್ನು ನಾನು ಸೇರಿಸ್ತಾ ಇದ್ದೀನಿ. ಮಟನ್ ಸೇರಿಸಿ 1 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇವಾಗ ಉಪ್ಪು ಹಾಕ್ತಾ ಇಲ್ಲ ನಾನು, ಬೇಗನೆ ಬೇಯಲ್ಲ ಉಪ್ಪು ಹಾಕಿದರೆ. ಹಾಗಾಗಿ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡ್ತೀನಿ. ಆಮೇಲೆ ಮುಕ್ಕಾಲಷ್ಟು ಬೆಂದಿದೆ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ತೀನಿ. ಓಕೆ, ಈ ಮಸಾಲದಲ್ಲಿ ಇದು ಚೆನ್ನಾಗಿ ಬೇಯಬೇಕು, ಹಾಗಾಗಿ ನೀರನ್ನು ಹಾಕಿದ್ದೀನಿ. ಹಾಗೂ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ಇದರ ಮೇಲೆ ಇಡ್ತಾ ಇದ್ದೀನಿ. ಇದರಿಂದ ಇದು ದಮ್ಮಿಗೆ ಬೇಗನೆ ಬೇಯುತ್ತೆ. ಹಾಗೂ ಮಧ್ಯ ಮಧ್ಯದಲ್ಲಿ ನೀರು ಬೇಕಿದ್ರೆ ಇದೇ ಬಿಸಿಯಾದ ನೀರನ್ನು ಮಟನಿಗೆ ಸೇರಿಸ್ತೀನಿ. ಇವಾಗ ಇಲ್ಲಿ ಮಟನ್ ಮುಕ್ಕಾಲಷ್ಟು ಬೆಂದಿದೆ. ಉಪ್ಪನ್ನು ಹಾಕಿ ಸಾಫ್ಟ್ ಆಗುವವರೆಗೂ ಬೇಯಲಿಕ್ಕೆ ಬಿಡಲಿಕ್ಕುಂಟು. ಸ್ವಲ್ಪ ಹೊತ್ತು ಬಿಟ್ಟ ನಂತರ ಇವಾಗ ಮಟನ್ ಸಾಫ್ಟಾಗಿ ಬೆಂದಿದೆ, ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡಿ. ಈ ಟೈಮಲ್ಲಿ ನಾನು ಇದಕ್ಕೆ ಕಟ್ ಮಾಡಿದ ಹಸಿಮೆಣಸಿನಕಾಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೂ ಲಾಸ್ಟಿಗೆ ನಾನು ಇದಕ್ಕೆ 2 ಕಪ್ಪಷ್ಟು ಮೊಸರಿಗೆ 3 ನೀರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿ ಸೇರಿಸಿ ಗ್ರೈಂಡ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ ಲಾಸ್ಟಿಗೆ. ಇದರಿಂದ ಗ್ರೇವಿ ಕೂಡ ತಿಕ್ಕಾಗುತ್ತೆ ಹಾಗೂ ತುಂಬ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ನಿಮಗೆ ಬೇಡದಿದ್ದರೆ ಇದನ್ನು ನೀವು ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ. ಓಕೆ, ಇವಾಗ ಚೆನ್ನಾಗಿ ಮಟನ್ ಬೆಂದಿದೆ, ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೆಳಗಿಳಿಸಿ.
ವೈಟ್ ರೈಸಿಗಂತೂ ಹೇಳಿ ಮಾಡಿಸಿದ್ದು ತುಂಬ ಚೆನ್ನಾಗಾಗುತ್ತೆ. ನಾವಂತೂ ನಮ್ಮ ಫ್ಯಾಮಿಲಿಯೊಂದಿಗೆ ಇದನ್ನು ಎಂಜಾಯ್ ಮಾಡಿ ತಿಂತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗ್ರೇವಿ, ಸೂಪರ್ ಆಗುತ್ತೆ. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಹೇಳಿ ಎನಿಸ್ತೀನಿ. ದೊಡ್ಡ ದೊಡ್ಡ ಫಂಕ್ಷನ್ ಟೈಮಲ್ಲಿ ಕೂಡ ನೀವಿದನ್ನು ಮಾಡ್ಬೋದು. ಇಷ್ಟ ಆಯ್ತಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.